ವಿಶೇಷವಾಗಿ ಬಳ್ಳಾರಿಯ ಪ್ರತಿಭೆ ಜಯಲಕ್ಷ್ಮಿ ಮತ್ತು ಬೆಂಗಳೂರಿನ ಹರುಷ್ ಜೋಡಿಯು ತುಕಾತು ಗಡಬಡ ಜಲ ಜಲ ಲಡಕಿ ಹಾಡಿಗೆ ಭರ್ಜರಿ ಪ್ರದರ್ಶನ ನೀಡಿ ಪ್ರೇಕ್ಷಕರನ್ನು ರಂಜಿಸಿದರು. ಜಿ ಕನ್ನಡ ವಾಹಿನಿಯ ಸರಿಗಮಪ ಲಿಟಲ್ ಚಾಂಪ್ಸ್ ಈ ಸಂಚಿಕೆಯಲ್ಲಿ ಸ್ಪರ್ಧಿಗಳು ಅದ್ಭುತ ಗಾಯನ ಪ್ರದರ್ಶನ ನೀಡಿ ಪ್ರೇಕ್ಷಕರನ್ನು ರಂಜಿಸಿದರು. ಜಯಲಕ್ಷ್ಮಿ ಅವರು 10 ಸೆಕೆಂಡ್ ಪ್ರದರ್ಶನವನ್ನು ಮೆಚ್ಚಿ ಕಿತ್ತೂರು ರಾಣಿ ಚೆನ್ನಮ್ಮ ಮೂರ್ತಿ ನೀಡುವ ಗೌರವವನ್ನು ಮಾತುಗಳ ಕೇಳಿಬಂದವು. ಈ ಸಂಚಿಕೆಯು ಸ್ವರ ಸಂಭ್ರಮದ ಮುಂದುವರಿದ ಭಾಗವಾಗಿದ್ದು, ಉತ್ತರ ಕರ್ನಾಟಕದ ಜನಪದ ಶೈಲಿಯ ಹಾಡುಗಳ ವೇದಿಕೆಯಲ್ಲಿ ಸದ್ದು ಮಾಡಿದ್ದವು. ಗಾಯಕಿ ಮಾಹಾನ್ಯ ಉತ್ತರ ಕರ್ನಾಟಕದ ಜನಪ್ರಿಯ ಗೀತೆ ಕಂಡಾಗ ಕಣ್ಣು ಒಡೆಯಬೇಕು ಮತ್ತು ಪ್ರೀತಿಯ ಪಾರಿವಾಳ ಹಾಡುಗಳನ್ನು ಹಾಡಿ ತೀರ್ಪುಗಾರರಿಂದ ಭರ್ಪೂರ ಚಪ್ಪಾಳೆ ಗಳಿಸಿಕೊಂಡರು. ನಿರೂಪಕಿ ಆಂಕರ್ ಅನುಶ್ರೀ, ತೀರ್ಪುಗಾರರು ರಾಜೇಶ್ ಕೃಷ್ಣನ್, ಅರ್ಜುನ್ ಜನ್ಯ ಮತ್ತು ವಿಜಯ್ ಪ್ರಕಾಶ್. ಈ ವಾರದ ಸ್ವರ ಸಂಭ್ರಮ ವಿಶೇಷ ಕಾರ್ಯಕ್ರಮವನ್ನು ಗಂಗಾವತಿಯ ನೆಲದಲ್ಲಿ ಅದ್ದೂರಿಯಾಗಿ ಆಯೋಜಿಸಲಾಗಿತ್ತು. ಮೆಲೋಡಿ ಮತ್ತು ಭಾವನಾತ್ಮಕ ಗಾಯನ. ಈ ಸಂಚಿಕೆಯಲ್ಲಿ ಪುಟ್ಟ ಗಾಯಕರಾದ ಸನ್ಮಯ್ ಮತ್ತು ಕೀರ್ತಿ ಜೋಡಿಯು ಇಳಿಯರಾಜ ಅವರ ಸಂಗೀತ ನಿರ್ದೇಶನದ ಎವರ್ಗ್ರೀನ್ ಹಾಡಾದ ಜೀವ ಹೂವಾಗಿದೆ ಭಾವ ಜೇನಾಗಿದೆ ಹಾಡನ್ನು ಅತ್ಯಂತ ಮಧುರವಾಗಿ ಹಾಡಿದ್ದರು. ಗಂಗಾವತಿಯಲ್ಲಿ ಎಲ್ಲರೂ ಹಾಡಿ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಓಕೆ ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ತೊಗೊಂಡು ಬರ್ತೀವಿ.